ಯಾವ್ಯಾವುದು ಅಂತಂದರೆ ನಂದಿಗಿರಿ ಅಂದರೆ ನಂದಿ ಬೆಟ್ಟ, ಬ್ರಹ್ಮಗಿರಿ ಅಂದರೆ ಬ್ರಹ್ಮನ ಸ್ಥಾನ ಕೊಡಬೇಕಾಗಿತ್ತು, ಬ್ರಹ್ಮನಿಗೆ ಪೂಜೆ ಇದ್ದ ಕಾರಣ ಅಲ್ಲಿ ಬೇರೆ ದೇವರ ನಿರ್ಮಾಣ ಅಂದರೆ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಅದಾದ ಚನ್ನಗಿರಿ ಅಂದರೆ ಚನ್ನಗಿರಿಯಲ್ಲಿ ವಿಷ್ಣು ಪ್ರತಿಷ್ಠೆ ಮಾಡಿದ್ದಾರೆ. ಸ್ಕಂದಗಿರಿ, ಸ್ಕಂದ ಅಂದರೆ ಯಾರು? ಸುಬ್ರಹ್ಮಣ್ಯೇಶ್ವರ. ಅಂದರೆ ಆ ಸುಬ್ರಹ್ಮಣ್ಯೇಶ್ವರ ಬೆಟ್ಟದಲ್ಲಿ ನೆಲೆಸಿರೋದಕ್ಕೋಸ್ಕರ ಸುಬ್ರಹ್ಮಣ್ಯೇಶ್ವರ. ಸ್ಕಂದಗಿರಿ. ಸ್ಕಂದವರ, ಇವಾಗ ಏನು ನೀವು ಚಿಕ್ಕಬಳ್ಳಾಪುರದಿಂದ ಬರ್ತಾ ಇರ್ತಕ್ಕಂಥ ಕಡವಾರ, ಕಂದವಾರ ಅಂತ ಕರೀತಾರೋ ಅದಕ್ಕೆ ಹೆಸರು ಸ್ಕಂದವರ ಅಂತ ಆದರೆ. ಇಲ್ಲಿ ದಿವ್ಯಗಿರಿ ಅಂದರೆ ದಿವ್ಯ ಸ್ಥಳವಾಗಿರ್ತಕ್ಕಂತಹ ಕ್ಷೇತ್ರವಾಗಿರೋದ್ರಿಂದ ಅದೊಂದು ದಿವ್ಯಗಿರಿ. ದಿವ್ಯಗಿರಿ ಅಂದ್ರೇನು? ಗಂಗಾಧರೇಶ್ವರನ ಒಂದು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಈ ಪಂಚಗಿರಿಗಳಲ್ಲಿ ಉಗಮಸ್ಥಾನವಾಗಿರ್ತಕ್ಕಂತಹ 5 ನದಿಗಳು ಎಲ್ಲಿ ಉಗಮವಾಗುತ್ತದೋ? ನಂದಿ ಬೆಟ್ಟದಲ್ಲಿ. ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ, ಅರ್ಕಾವತಿ, ಪಾಲಾರು, ಪೆನ್ನಾರು.